ಇವತ್ತಿನ ವಿಡಿಯೋ ಫಿಶ್ ಮಾರ್ಕೆಟಿಗೆ ನಾವು ಬಂದಿದ್ದೇವೆ. ಅಂಡರ್ಗ್ರೌಂಡ್ ಪಾರ್ಕಿಂಗಲ್ಲಿದ್ದೇವೆ. ಫಿಶ್ ಮಾರ್ಕೆಟ್, ದುಬೈದು ದೊಡ್ಡ ಫಿಶ್ ಮಾರ್ಕೆಟ್. ನಮ್ಮ ಮಂಗಳೂರಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಬಂದರಲ್ಲಿದ್ದಾಗೆ ದೊಡ್ಡ ಮೀನಿನ ಮಾರ್ಕೆಟ್ ಉಂಟು. ಒಂದರಲ್ಲೇ ಎಲ್ಲ ತರಕಾರಿ, ಒಂದರಲ್ಲೇ ಈ ಫಿಶ್ ಮತ್ತೊಂದು ಮಟನ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಇಲ್ಲಿ. ಅದು ನೋಡುವ ಬನ್ನಿ ಈ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ನಾವು ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ, ಮೀನಿನ ಶಾಪಿಂಗ್. ಹಾಗಾಗಿ ಎಲ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ದುಬೈದು ಫಿಶ್ ಮಾರ್ಕೆಟ್ ಹೇಗೆ ಇರುತ್ತೆ ಅಂತ. ನನಗೆ ಕೂಡ ತುಂಬ ಕ್ಯೂರಿಯಾಸಿಟಿ ಉಂಟು, ಯಾಕಂದರೆ ನಾವು ಫಸ್ಟ್ ಟೈಮ್ ಬರೋದು. ಹಾಗಾಗಿ ಪಾರ್ಕಿಂಗ್ ಮಾಡಿ ಒಳಗೆ ಬರ್ತಾ ಇದ್ದೀವಿ. ಇಲ್ಲಿಂದ ಮೇಲ್ಗಡೆ ಎಷ್ಟು ಕ್ಲೀನ್ ಉಂಟು, ಹೇಗೆ ಉಂಟು, ಸ್ಮೆಲ್ ಅಂತೂ ಬರುವುದೇ ಇಲ್ಲ. ಕ್ಲೀನಿಂಗ್ ಆಗ್ತಾ ಇರುತ್ತೆ, ಅಷ್ಟೇ ಸಿಬ್ಬಂದಿ ವರ್ಗದವರು ಇದ್ದಾರೆ. ಕ್ಲೀನಿಂಗ್ ಮಾಡಲಿಕ್ಕೆ ಬೇರೆಯೇ ಮೀನು ತಗೊಂಡು ನಿಮಗೆ ಅದು ಸಪ್ರೇಟ್ ಮಾಡಿ ಕಟ್ಟಿಂಗ್ ಮಾಡಿ ಕೊಡಬೇಕಿದ್ರೆ ಅದು ಬೇರೆಯೇ ಕಡೆ ಹೋಗಬೇಕು. ತರಕಾರಿಗೆ ಅಲ್ಲೇ, ಮತ್ತು ಮಟನ್ ಬೇಕಾದರೆ ಇನ್ನೊಂದು ಕಡೆ ಹೋಗಬೇಕು. ಈ ಮಿಷಿನ್ ನಿಮಗೆ ದುಬೈಯಲ್ಲಿ ಅಲ್ಲಲ್ಲಿ ಸಿಗ್ತಾ ಇರುತ್ತೆ. 1 ದಿರಮ್ ಅಂದರೆ ನಮ್ಮ ಇಂಡಿಯಾದ 22 ರೂಪಾಯಿ ಹಾಕಿದರೆ ಅದರ ಒಳಗಡೆ ಮಿಷಿನಲ್ಲಿ ಆಡ್ಬೋದು. ಎಂಥ ಗೊಂಬೆಯನ್ನು ತೆಗಿಬೇಕು ಆ ಮೇಲಿನ ಇದರಲ್ಲಿ. ಇದು ಅಲ್ಲಲ್ಲಿ ಇರುತ್ತೆ ರೋಡ್ ಸೈಡಲ್ಲೆಲ್ಲ. ಆದರೆ ನಾವು ಹಾಕಿದ ಕಾಯಿನ್ ಧರ್ಮಕ್ಕೆ 2 ಕಾಯಿನ್ ಹೋಯ್ತು. ಯಾಕಂದರೆ ಅದು 5 ಕಾಯಿನ್ ಹಾಕಿದರೆ ಒಂದು ಸರಿ ಆಡಲಿಕ್ಕೆ ಆಗೋದು. ಹಾಗಾಗಿ ನೋಡಿಕೊಂಡು ಆಡಬೇಕು. ನಮ್ಮಂಥವರು ಕುಡ್ಲದವರು ಇದ್ದಾರೆ, ಫಸ್ಟಿಗೆ ಗೊತ್ತಾಗುವುದಿಲ್ಲ, ನಮಗೇನು ಗೊತ್ತಾಗುವುದಿಲ್ಲ. ಹಾಗಾಗಿ ಅಲ್ಲಿ 2 ಕಾಯಿನ್ಗಳು ಹೋದವು, ಅವರ ಕಿಸೆಗೆ ಹೋಯಿತು. ಹಾಗಾಗಿ ಅದು ಕೂಡ ಹೋಯಿತು. ಈ ಕಡೆ ಆ ಥರದ್ದು ದೊಡ್ಡ ದೊಡ್ಡ ಬಾಕ್ಸ್ಗಳು ಇರ್ತದೆ, ಗೊಂಬೆದ್ದು ಮತ್ತು ಮೊಬೈಲ್, ಇಯರ್ಫೋನ್ ಅಂತೇಳಿ ಸುಮ್ಮನೆ ಮಂಗೆ ಮಾಡಲಿಕ್ಕೆ. ಆಟ ಆಡಲಿಕ್ಕೆ ಏನುಂಟು, 1 ಕಾಯಿನ್ ಹಾಕಿ ಟ್ರೈ ಮಾಡೋದು. ಒಮ್ಮೊಮ್ಮೆ ಗೊಂಬೆ ಸಿಗುತ್ತೆ ಕೆಲವರಿಗೆ. ಯಾವಾಗಲೂ ಆಟ ಆಡಿದರೆ ಸಿಗುತ್ತೆ. ಇದು ನ್ಯಾಕ್ ಬೇಕು, ಹೇಗೆ ಅದು ಗೊಂಬೆಯನ್ನು ಸ್ವಲ್ಪ ಅದರ ನ್ಯಾಕ್ ಉಂಟು, ಹಾಗೆ ಆಟ ಆಡಬೇಕು. ಇದನ್ನೊಂದು ಹಾಗೆ ನಿಮಗೆ ವಾಟರ್ ಬಾಟಲ್ಸ್ ಇದ್ದು ಕೂಡ ಅಲ್ಲಿ ಮಿಷಿನ್ಸ್ ಇರುತ್ತೆ. ಖಾಲಿ 1 ದಿರಮ್ ಹಾಕಿದರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಹಾಗೀಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸ್ಟಾರ್ಟ್ ನಮ್ಮದು ಮೀನಿದ್ದು ಇಲ್ಲಿ ಮಾಲಿಗೆ ಹೋಗಲಿಕ್ಕೆ. ಇದು ಕೂಡ ಮಾಲ್ ಥರನೇ ಉಂಟು. 1,20,000 ಸ್ಕ್ವೇರ್ ಫೀಟ್ ಉಂಟು ಈ ಫಿಶ್ ಮಾರ್ಕೆಟ್. ಇದರದ್ದು ಹೆಸರು ವಾಟರ್ ಫ್ರಂಟ್ ಅಂತ ಇದರದ್ದು ಹೆಸರು. ಹಾಗಾಗಿ ನಾವೀಗ ಇವತ್ತಿನ ನಮ್ಮದು ವಿಡಿಯೋ ಇಲ್ಲಿ ವಾಟರ್ ಫ್ರಂಟ್ ಮಾರ್ಕೆಟ್ ಅಂತ ದೇರ ಹತ್ರ ಇರೋದು. ಹಾಗಾಗಿ ನಾವು ಫ್ಯಾಮಿಲಿ ಜೊತೆ ಇವತ್ತಿದ್ದು ಟೂರ್ ಇಲ್ಲಿ ಫಿಶ್ ಮಾರ್ಕೆಟಿಗೆ ಶಾಪಿಂಗ್ ಮಾಡಲಿಕ್ಕೆ. ಇಲ್ಲಿ ವಿಡಿಯೋ ತೆಗಿಲಿಕ್ಕಿಲ್ಲ, ಫಸ್ಟಿಗೆ 2 ಸರ್ತಿ ವಾರ್ನಿಂಗ್ ಕೊಟ್ಟರು ನನಗೆ. ಆದರೂ ಕೂಡ ನಮ್ಮ ಕುಡ್ಲದವರಿಗೆ ತೋರಿಸ್ಬೇಕಲ್ಲ, ಹಾಗೆ ನಮ್ಮ ಇಂಡಿಯಾದವರಿಗೆ ತೋರಿಸ್ಬೇಕಲ್ಲ. ಹಾಗಾಗಿ ಮೆಲ್ಲ ವೀಡಿಯೋ ತೆಗೆದಿದ್ದೇನೆ. ಹಾಗಾಗಿ ಎಷ್ಟಾಗ್ತದೆ ಅಷ್ಟು ವೀಡಿಯೋ ತೆಗೆದಿದ್ದೀನಿ ನಾನು. ಈಗ ಒಳಗಡೆ ಹೋಗ್ತಾ ಇದ್ದೇವೆ. ನೋಡಿ ನೀವು ಏನೆಲ್ಲ ಮೀನುಂಟು ಇಲ್ಲಿ. ಎಲ್ಲ ಮೀನುಂಟು, ಅಂಜಲುಂಟು, ಬೂತಾಯಿ ಉಂಟು, ಕಾನೆ ಉಂಟು, ಮಾಂಜಿ ಉಂಟು, ಎಲ್ಲ ಉಂಟು. ಆದರೆ ಇಲ್ಲಿಯವರಿಗೆ ಗೊತ್ತಾಗೋದಿಲ್ಲ. ನೀವು ಅಂಜಲ್ ಕೊಡಿ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ. ಇಂಗ್ಲೀಷ್ ಬಿಡಬೇಕು ಸ್ವಲ್ಪ. ಇಂಗ್ಲೀಷ್ ಬಿಟ್ಟರೆ, ಇಂಗ್ಲೀಷಿದ್ದು ನೇಮ್ಸ್ ಗೊತ್ತಿದ್ರೆ ಇಲ್ಲಿ ಹೇಳ್ತಾರೆ ಅದು ಇದು ಅಂತ. ಇಲ್ಲಾದರೆ ಗೊತ್ತೇ ಆಗೋದಿಲ್ಲ. ಈಗ ಬಂದಿದ್ದೇವೆ. ನೋಡಿ ಎಷ್ಟು ದೊಡ್ಡದುಂಟು ಇಲ್ಲಿ. ಆಲ್ಫಾಬೆಟಲ್ಲಿ ಕೊಟ್ಟಿದ್ದಾರೆ, Z ತನಕ ಉಂಟಂತ, ABCD ಹಾಗೆ. ಒಂದೊಂದು ಶಾಪ್ನವರಿಗೆ 24 ಗಂಟೆ ಕೂಡ ಓಪನ್ ಇರುತ್ತೆ ಈ ಮೀನಿನ ಮಾರ್ಕೆಟ್. ಹಾಗೆ ನಾವು ಈ ಥರ ಬ್ಲೂ ಅವರಿಗೆಲ್ಲ ಯೂನಿಫಾರ್ಮ್ ಎಲ್ಲ ಉಂಟು ಮಾರೆ. ಎಂಥ ಲಾಟ್ಪೋಟ್ ಅಲ್ಲ ನಮ್ದು. ಇಲ್ಲಿಂದ ಮೀನು ಸ್ಟಾರ್ಟ್ ಆಗಿದೆ ನೋಡಿ. ಪಾಂಪ್ಲೆಟ್ ಉಂಟು, ಮತ್ತು ಇಲ್ಲಿ ನಮ್ಮ ಅಂಜಲ್ ಉಂಟು, ಎಲ್ಲ ಉಂಟು. ಮುರು ಉಂಟು, ಮತ್ತು ಕೊಡ್ಡಾಯಿ ಉಂಟು, ಎಲ್ಲ ಡೆಂಜಿ ಉಂಟು, ಮತ್ತು ಅಂಜಲ್ ಅಲ್ಲಿ ಉಂಟು, ತುಂಬ ಉಂಟು. ಪಾಂಪ್ಲೆಟ್ ದೊಡ್ಡದು, ಮದಿಮಾಲು ಎಲ್ಲ ಉಂಟು ಮಾರ ಇಲ್ಲಿ ಮೀನು. ಬೊಂಡಾಸು, ದೊಡ್ಡದು ಬೊಂಡಾಸು ಉಂಟು, ಅದು ತೋರಿಸ್ತೇನೆ. ಆಕ್ಟೋಪಸ್ ಉಂಟು, ಅದೆಲ್ಲ ತೋರಿಸ್ತೇನೆ ವಿಡಿಯೋದಲ್ಲಿ, ನೋಡ್ತಾ ಇರಿ ನೀವು. ಹಾಗೆ ನಾನು ಇದು 2017ರಲ್ಲಿ ಓಪನ್ ಆಗಿದ್ದು. 2017ರಲ್ಲಿ ದುಬೈಯಲ್ಲಿ ಓಪನ್ ಮಾಡಿದ್ದು ಇದನ್ನು. ಹಾಗಾಗಿ 1,20,000 ಸ್ಕ್ವೇರ್ ಫೀಟಲ್ಲಿ ಮೀನಿದ್ದು ಮಾರ್ಕೆಟು, ತರಕಾರಿದ್ದು ಮಾರ್ಕೆಟ್, ತರಕಾರಿ ಮತ್ತು ಫ್ರೂಟ್ಸ್ ಒಂದರಲ್ಲೇ ಬರುತ್ತೆ. ಅದು ಆದಮೇಲೆ ನಮ್ಮದು ಮಟನಿದ್ದು ಸ್ಟಾಲ್ ದೊಡ್ಡದು ಅದು ಇರುತ್ತೆ. ಅದನ್ನೆಲ್ಲ ತೋರಿಸ್ತೀನಿ ನಾನು. ಹಾಗೆ ಅಂಜಲೆಲ್ಲ ಕಟ್ ಮಾಡಿ ಕೂಡ ಇರ್ತಾರೆ. ಅಂಜಲು ನಂಗು
ನಿಮಗೆ ಬೆಂಗಳೂರಲ್ಲಿ ಹೇಗೆ ಹೇಳ್ತಾರೆ ಗೊತ್ತಾಗೋದಿಲ್ಲ, ನಾನು ತುಳುವಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಬೂತೆ ಉಂಟು, ಬಂಗುಡೆ ಉಂಟು, ಕಾನೆ ಉಂಟು, ಮಾಂಜಿ ಉಂಟು, ಬೊಂಡಸ್ ಉಂಟು, ಬೊಳ್ಳೆಂಜಿರು ಉಂಟು, ಅಂಜಲ್ ಉಂಟು, ಮತ್ತು ಡೆಂಜಿ ಉಂಟು, ಕ್ರ್ಯಾಬ್ ಉಂಟು, ಮತ್ತು ಫ್ರಾನ್ಸ್ ಉಂಟು. ಫ್ರಾನ್ಸು ಎಷ್ಟು ದೊಡ್ಡದು ಉಂಟು ನೋಡಿ ನೀವು, ಫ್ರಾನ್ಸು ಎಲ್ರಿಗೆ ಆಸೆ ಆಗ್ತದೆ. ಅಂಜಲ್ ಕೂಡ ಹಾಗೆ. ಮತ್ತು ಎಟ್ಟಿ ದೊಡ್ಡದು ಎಟ್ಟಿ ಉಂಟು ಇಲ್ಲಿ, ಅದೇ ಫ್ರಾನ್ಸ್ ದೊಡ್ಡದು ಎಟ್ಟಿ ಉಂಟು. ಮತ್ತು ನಂಗುಂಟು, ಸೋಲ್ ಫಿಶ್ ಅಂತ ಹೇಳ್ತೇವೆ. ಮತ್ತು ಮರ್ವಾಯಿ ಉಂಟು, ದೊಡ್ಡ ದೊಡ್ಡದು ಮರ್ವಾಯಿ ಉಂಟು, ಕ್ಲ್ಯಾಮ್ಸ್ ಅಂತ ಅದಕ್ಕೆ ಹೇಳ್ತೇವೆ. ಮತ್ತು ನಮ್ಮ ತೇಡೆ ಇರೋದಿಲ್ಲ. ಮತ್ತು ತೊರಕೆ ಉಂಟು ದೊಡ್ಡ ದೊಡ್ಡದು. ನನ್ನ ಮೀನಿದ ಹೆಸರು, ನಮ್ಮದು ಮಂಗಳೂರಲ್ಲೆಲ್ಲ ಹೋದರೆ, ಎಲ್ಲಿ ಬಂದರಿಗೆ ಹೋದರೆ ಒಂದು 10 ಸಲ ಹೋದರೆ ನಿಮಗೆ ಬಾಯ್ಪಾಟಾಗಿ ಹೋಗುತ್ತೆ ಅದು ಎಲ್ಲ ಮೀನಿದ್ದು ಹೆಸರೆಲ್ಲ. ಒಂದು 4 ಸಾರಿ ಹೋದರೆ ಬಾಯ್ಪಾಟಾಗಿ ಹೋಗುತ್ತೆ. ಹಾಗಾಗಿ ಎಲ್ಲ ಮೀನು ಇಲ್ಲುಂಟು. ಮದಿಮಲ್ ಉಂಟು, ಕೊಡ್ಡಾಯಿ ಉಂಟು, ಕಲ್ಲೂರುಂಟು. ಮತ್ತು ನಮ್ಮದು ಮಂಗಳೂರಲ್ಲಿ ಹೋದರೆ ಇನ್ನೂ ಕೂಡ ಹೇಳ್ತಾರೆ ಮೀನಿದ ಹೆಸರು. ಅಡೆ ಮೀನು, ಮತ್ತು ಮುರು ಮೀನು, ಸುವಾಡಿ, ಮಡೆಂಜಿ, ಮತ್ತು ಕೊಲ್ಲತರು, ಮುಗುಡು, ಬಲ್ಯಾರು, ಹಾಗೆ ತುಂಬ ಹೇಳ್ತಾರೆ ಮೀನಿದ ಹೆಸರು ತುಂಬ ಉಂಟು. ಆದರೆ ನಾನು ಸ್ವಲ್ಪ ಸ್ವಲ್ಪ ಹೇಳಿದ್ದು. ಕಾಣೆ ಎಲ್ಲ ಅದು ನಮ್ಮ ಮಂಗಳೂರಲ್ಲಿ ಏಲ ಮಾಡ್ತಾರೆ. ಕಾಣೆ ಎಲ್ಲ ಒಳ್ಳೆ ಮೀನಲ್ಲ. ಬೊಂಡಸ್ ಎಲ್ಲ ಸೂಪರ್ ಆಗುತ್ತೆ, ಸುಕ್ಕ ಎಲ್ಲ ಮಾಡಿದರೆ ನಮ್ಮ ಹೋಟೆಲಲ್ಲೆಲ್ಲ ಅದೇ ಇರೋದು. ಮತ್ತು ಫ್ರಾನ್ಸ್ ಎಲ್ಲ ಗೀರೋಷ್ಟು ಟೇಸ್ಟ್ ಮಾಡಬೇಕು, ಅದರಷ್ಟು ಟೇಸ್ಟ್ ಬೇರೆ ಯಾವುದಿಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಅದೆಲ್ಲ ಎಂತ ಮಾರಿ ಗರ್ನಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಇಡ್ತಾರಲ್ಲ, ಹಾಗೆ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಸ್ವೀಟ್ ಸ್ಟಾಲ್ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಒಂದೊಂದು ಸ್ಟಾಲಿದ್ದು ಮೀನು ನಾನು ತೋರಿಸ್ತಾ ಇದ್ದೇನೆ. ಇದು ನೋಡಿ, ಇದು ಯಾವುದು ಅಂತ ಗೊತ್ತಿಲ್ಲ, ಸಮುದ್ರದ್ದೆಲ್ಲ ಮೀನು. ಮರ್ವಾಯಿ ಉಂಟು, ಮತ್ತು ಫ್ರಾನ್ಸ್ ಉಂಟು, ಆಕ್ಟೋಪಸ್ ಈಗ ತೋರಿಸ್ತೇನೆ. ಆಕ್ಟೋಪಸ್ ಉಂಟು, ಮತ್ತು ದೊಡ್ಡ ದೊಡ್ಡದು ಇದು ನೋಡಬೇಕು ಮಾರೆ, ಬೊಂಡಾಸ್. ಇದು ನೋಡಿ ಆಕ್ಟೋಪಸ್ ಇಲ್ಲೇ ಉಂಟು ನೋಡಿ. ಬೊಂಡಾಸ್ ಈಚೆ ಅದು ನಾರ್ಮಲ್, ಇದು ಎಂತ ಅಂತ ಗೊತ್ತಾಗೋದಿಲ್ಲ ಮಾರೆ. ಅರೇಂಜ್ಮೆಂಟ್ ನೋಡ್ಬೇಕು. ಬೂತಾಯಿ ಹತ್ರ ಬಂದ್ವಿ, ನಮಗೀಗ ಬೂತಾಯಿ ತಗೊಳ್ಬೇಕು. ಹಾಗೆ ಬೂತಾಯಿ ತಗೊಂಡ್ವಿ ನಾವು. ರೇಟ್ ಸ್ವಲ್ಪ ಹೆಚ್ಚು ಹೇಳಿದರು ನಮಗೆ ಮಂಗೆ ಮಾಡಲಿಕ್ಕೆ. ಹಿಂದೆನೇ ಕೊಟ್ಟು ಮತ್ತೆ ಕಮ್ಮಿ ಮಾಡಿ ಕೊಟ್ಟರು. ಹಾಗೆ ನಮ್ಮದು ನಂಗೆಲ್ಲ ದೊಡ್ಡ ದೊಡ್ಡದು ನಂಗೆ ಉಂಟು. ಫ್ರೆಶ್ ಮೀನಿಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕೂಡ ಪೋರ್ಟ್ ಉಂಟು, ಮಿನಿ ಪೋರ್ಟ್ ಉಂಟು. ಅದು ನಾನು ಆದರೆ ವೀಡಿಯೋ ಮಾಡ್ತೇನೆ ಇನ್ನೊಂದು. ಹಾಗಾಗಿ ಈಗ ಎಲ್ಲ ನಾವು ತಗೊಳ್ಳುವ ರಭಸದಲ್ಲಿ ಇದ್ದೇವೆ. ನಂಗೆ ನೋಡಿ, ನಂಗೆ ಎಷ್ಟು ಚೆಂದ ಉಂಟು, ತಿನ್ನುವಂತಲೇ ಆಗುತ್ತೆ. ಹಾಗೆ ಪಾಂಪ್ಲೆಟ್ ಎಲ್ಲ ಎಷ್ಟುಂಟು ಈ ದುಬೈ ಇದರಲ್ಲಿ. ಮತ್ತು ಫ್ರಾನ್ಸ್ ಡಿಸೈನ್ ಮಾಡಿ ಒಂದೊಂದು ಕಡೆ ಒಂದೊಂದು ರೇಟ್ ಇಲ್ಲ, ಒಂದೇ ರೇಟ್ ಎಲ್ಲ. ಎಲ್ಲಿ ಹೋದರೂ ಕಮ್ಮಿಯಲ್ಲಿ ಕೆಲವರು ಕೊಡ್ತಾರೆ, ಯಾಕಂದರೆ ಇಲ್ಲಿ ಒಂದೇ ರೇಟ್ ಅಂತ. ಹಾಗೆ ಪಾಂಪ್ಲೆಟ್ ನೋಡುವಾಗ ಆಸೆ ಆಗುತ್ತೆ. ಬಂಗುಡೆ ಉಂಟು, ಬಂಗುಡೆ ಎಲ್ಲ ನೋಡುವಾಗ ಬಾಯಲ್ಲಿ ನೀರು ಬರುತ್ತೆ ಒಂದು ಫ್ರೈ ಮಾಡುವಂತ. ಇಲ್ಲೆಲ್ಲ ರಶ್ ಇರ್ತದೆ, 24 ಗಂಟೆಗಳು ಬರ್ತಾ ಇರ್ತಾರೆ ಕಸ್ಟಮರ್ನವರು. ಹಾಗಾಗಿ ಮೀನಿದ್ದು ನೋಡಬೇಕು, ಮೀನನ್ನು ಅಪ್ಪಿಕೊಂಡು ಕೂತ್ಕೊಳ್ಳುವಂತ ಆಗ್ತದೆ. ಅಂಜಲನ್ನೆಲ್ಲ ನೋಡುವಾಗ ಅಪ್ಪಿಕೊಂಡು ಕೂತ್ಕೊಳ್ಳುವಂತ ಆಗ್ತದೆ, ಅಷ್ಟು ಫ್ರೆಶ್ ಉಂಟು ಮೀನೆಲ್ಲ ಇಲ್ಲಿ. ಇದೆಲ್ಲ ನೋಡಿ ಮಾರೆ, ಡೆಂಜಿ ನೋಡಿ, ಫ್ರಾನ್ಸ್ ನೋಡಿ ಎಷ್ಟು ದೊಡ್ಡದು ಉಂಟಂತ. ಇದು ಡೆಂಜಿ ನೋಡಿ ಮಾರೆ, ಅಬ್ಬೋ ದೇವರೇ, ಇದೆಲ್ಲ ನೋಡುವಾಗಲೇ ಆಸೆ ಆಗ್ತದೆ ಮಾರೆ. ಇದು ನೋಡಿ ಫ್ರಾನ್ಸ್ ನೋಡಿ ಮಾರೆ, ಫ್ರಾನ್ಸ್ ನೋಡುವಾಗಲೇ ಆಸೆ ಆಗ್ತದೆ. ಈ ನಮ್ಮ ಲಾಡು ಎಲ್ಲ ಸ್ವೀಟ್ ಸ್ಟಾಲಲ್ಲಿ ಅಟ್ಟಿ ಮಾಡಿ ಇಡ್ತಾರಲ್ಲ, ಹಾಗೆ ಇಟ್ಟಿದ್ದಾರೆ. ಸೂಪರ್ ಉಂಟು ಇಲ್ಲಿ ವ್ಯೂ ಎಲ್ಲ. ಇದೆಲ್ಲ ಅಂಜಲೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಮಂಡೆ ಬೇಕಾ ಮಂಡೆ ಉಂಟು, ಬೀಲ ಬೇಕಾ ಬೀಲ ಉಂಟು. ನಂಗೆ ಇದೆಲ್ಲ ಚೋಲಿ ಜಾರಿಸಿ ಇಟ್ಟಿದ್ದಾರೆ. ಇದು ನೋಡಿ ಬೊಂಡಾಸ್, ದೊಡ್ಡ ಬೊಂಡಾಸ್ ಇಲ್ಲೇ ಹೇಳಿದೆ ನೋಡಿ, ದೊಡ್ಡ ಬೊಂಡಾಸ್ ಉಂಟು. ಅದು ಯಾವುದು ಮೀನು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ದವರು ಹೇಳಿ. ಹಾಗಾಗಿ ಇದು ದೊಡ್ಡ ಬೊಂಡಾಸ್ ನೋಡಲಿಕ್ಕೆ ಸಿಕ್ಕಿತ್ತಲ್ಲ ನಿಮಗೆ. ನೋಡಿ ಸಾಕಾಯಿತು ನನಗೆ. ಇದು ಕ್ಲೀನ್ ಇರುತ್ತೆ, ನೆಲ ಎಲ್ಲ ನೋಡಿ. ಅವು ಮಿಷಿನ್ ಬಂದು ಒರೆಸ್ತಾ ಹೋಗ್ತದೆ. ಇದು ಎಲ್ಲ ಇದು ಕೊಡ್ಡಾಯಿಯ ಯಾವುದಂತ ಗೊತ್ತಾಗೋದಿಲ್ಲ ಮಾರೆ. ಇಲ್ಲಿ ಕ್ಲೀನಿಂಗ್ ಎಲ್ಲ ಆಗ್ತಾ ಇರುತ್ತೆ. ಇನ್ನೊಂದು ಗ್ಲಾಸಲ್ಲಿ ಒಳಗಡೆ ಪಾಂಪ್ಲೆಟ್ ಎಲ್ಲ ನೋಡ್ತೇವೆ. ಗ್ಲಾಸಲ್ಲಿ ಒಳಗಡೆ ದೊಡ್ಡ ದೊಡ್ಡದು ಡೆಂಜಿ ಉಂಟು, ಕ್ರ್ಯಾಬ್ಸ್ ಉಂಟು, ತೋರಿಸ್ತೇನೆ ನಿಮಗೆ, ಅವಾಗ ಗೊತ್ತಾಗ್ತದೆ. ಫಿಶ್ ಉಂಟು, ಅಕ್ವೇರಿಯಮ್ ಉಂಟು, ಅದು ಕೂಡ ಸೇಲಿಗೆ ಇಡ್ತಾರೆ. ಡೆಂಜಿ, ಚಿಕ್ಕ ಡೆಂಜಿ, ಇದು ಎಲ್ಲ ಉಂಟು ನೋಡಿ, ನಾನು ತೋರಿಸ್ತಾ ಹೋಗ್ತೇನೆ. ಮೀನಿದ ಹೆಸರು ಗೊತ್ತಿಲ್ಲ ನನಗೆ. ಮದಿಮಲ್ ನೋಡಿ, ಮದಿಮಲ್ ನಮ್ಮದು ಮಂಗಳೂರದ್ದು ಸ್ಪೆಷಲ್ ಮದಿಮಲ್. ದೊಡ್ಡ ದೊಡ್ಡ ಮದಿಮಲ್ ಉಂಟು, ಇನ್ನೊಂದು ಇದರಲ್ಲಿ ತೋರಿಸ್ತೀನಿ ನಾನು. ಹಾಗಾಗಿ ಇದು ದೊಡ್ಡ ದೊಡ್ಡ ಡೆಂಜಿ ಎಲ್ಲ ಉಂಟು, ಅದೆಲ್ಲ ಏಲಾಮು. ಅದಕ್ಕೆಲ್ಲ ರೇಟ್ ಒಂದು 10-15 ಸಾವಿರ ಉಂಟು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ. ಫಸ್ಟ್ ಇಂಟ್ರೋದಲ್ಲಿ ನೋಡಿದ್ದೀನಿ. इसका नाम
ಇದು ನೋಡಿ ಮಾರ ಮಂಡೆ ಕಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಉಂಟು ಇಲ್ಲಿ. ಹಿಂದಿ ಒಂದು ಗೊತ್ತಿದ್ರೆ ಆಯಿತು, ಮತ್ತು ಮೀನಿದ್ದ ಹೆಸರು ಮತ್ತು ಇಂಗ್ಲೀಷಲ್ಲಿ ಗೊತ್ತಿರಬೇಕು. ಕಿಂಗ್ ಫಿಶ್ ಅದೆಲ್ಲ ಹೇಳ್ತಾ ಇರ್ತಾರೆ, ಹಾಗೆ ಕ್ಲೀನ್ ಮಾಡ್ತಾ ಇರ್ತಾರೆ. ಐಸ್ ಎಲ್ಲ ವೇಸ್ಟೇಜ್ ಎಲ್ಲ ಹೋಗ್ಲಿಕ್ಕೆ ಸಪ್ರೇಟ್ ಉಂಟು. ಇದು ಪಾಂಪ್ಲೆಟ್ ನೋಡಿ ದೊಡ್ಡದು, ಇದು बड़ा वाला छोटे वाला भी बड़े वाला भी बड़ा भी ये इसका ये पूरा ये दो तरह ಎಸ್ ದೊಡ್ಡದು ದೊಡ್ಡದು ಡೆಂಜಿ ನೋಡಿ ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇದು ಸಪ್ರೇಟಾಗಿ ಇಡ್ತಾರೆ. ಮತ್ತು ಈ ಲೂಟಿ ಮಾಡೋದು ಡೆಂಜಿ ಇದ್ದರೆ ಕಟ್ಟಿ ಹಾಕ್ತಾರೆ ಹಗ್ಗದಲ್ಲಿ. ಲೂಟಿ ಮಾಡಲಿಕ್ಕಿಲ್ಲ ಡೆಂಜಿಗೆ ಕೂಡ, ಜೀವ ಸ್ವಲ್ಪ ಹೊತ್ತಿರುವುದು. ಹಾಗೆ ಆಡ್ತಾ ಇರಲಿ ಅಂತ ಎಲ್ಲ ಡೆಂಜಿ ಇದು ಕಿರಿಕಿರಿ ಲೂಟಿ ಮಾಡುವ ಡೆಂಜಿಗೆಲ್ಲ ಸಪ್ರೇಟ್ ಇಟ್ಟಿದ್ದಾರೆ. ಇದು ಕೂಡ ಹಾಗೆ ಯಾರೆಲ್ಲ ಲೂಟಿ ಮಾಡ್ತಾರೆ ಅವರಿಗೆ ಸಪ್ರೇಟ್ ಕಟ್ಟಿ ಕೂಡ ಹಾಕಿದ್ದಾರೆ. ನೋಡಿ ಹಿಂಗೆ ಕಟ್ಟಿ ಹಾಕಿದ್ದಾರೆ ನೋಡಿ, ಇಲ್ಲ ಗಲಾಟೆ ಮಾಡಿ ಬಿಡ್ತಾರೆ ನಮ್ಮ ಥರನೇ ನಂಜಿ ಅಂತ ಹಾಗೆ. ಇದೆಲ್ಲ ನೋಡಿ ಸಪ್ರೇಟ್ ಇಟ್ಟಿದ್ದಾರೆ. ಜಾಸ್ತಿ ಲೂಟಿ ಮಾಡುವವರು ಸಿಂಗಲ್ ಇಡ್ತಾರೆ ಹಾಗೆ. ಗೈಸ್ ಬೈದ ಗೈಸ್ ದುಬೈಡ್ ಬಂದರ್ದ ಲೆಕ್ಕನೆ ಬಂದರ್ ಬಂಡ ನಮ್ಮ ಸ್ಟೇಟ್ ಬ್ಯಾಂಕ್ ಮೀನು ಮಾರ ಲೆಕ್ಕನೆ ಮೂಲ ಉಂಡು ದುಬೈಡ್ ವಾಟರ್ ಫ್ರಂಟ್ ಮಾರ್ಕೆಟ್ ಅಂತ ಬೈದ. ಮೂಲು ಮೀನದ ಮಾರ್ಕೆಟ್, ಬೊಕ್ಕ ನಮ್ಮ ತರಕಾರಿದ ಮಾರ್ಕೆಟ್, ಬೊಕ್ಕ ಮಟನ್ದ ಮಾರ್ಕೆಟ್ ಉಂಡು. ಅಂಚದು ಮೂಲ ಬೈದೆ ಪೂರ ಮೀನು ತೂಯರ್ ನಿಕಲ್. ನಮ್ಮ ಅಂಜಲ್ ಪೂರ ಫೇಮಸ್, ಪಾಂಪ್ಲೆಟ್ ಫೇಮಸ್, ಬೊಕ್ಕ ನಿಕಲು ನಮ್ಮ ಎಟ್ಟಿ ಪನ್ನೊಂದಿಜ್ಜಿ ಮಲ್ಲ ಉಂಡು. ಬೊಕ್ಕ ನಮ್ಮ ಮರ್ವಾಯಿಲ ಉಂಡು ಮಸ್ತ್ ಪೂರ ಮೀನು ಉಂಡು, ಆಲ್ಮೋಸ್ಟ್ ಪೂರ ಮೀನು ಉಂಡು. ಬಂಗುಡ ಬೂತಾಯಿ ಪೂರ ಇಪ್ಪುನನೆ ಗೊತ್ತುನದ ನಿಗ್ಲು. ಇಂದು ಪೂರ ಮಲ್ಲ ಮೀನು ತುಳಿ, ಇಂದು ಪೂರ ಗ್ಲಾಸ್ ಪಾಡ್ದೇರು, ಇಂದು ಪೂರ ಮಲ್ಲ ರೇಟ್ ನೆಕ್ ಪೂರ ಡೆಂಜಿಗಳು ಅಂಚನೆ ಎಂಚಿ ತೂಯರದ. ಇಂದು ಪೂರ ಅಕ್ವೇರಿಯಂ, ಇದೆಲ್ಲ ಸೇಲಿಗೆ. ಅಕ್ವೇರಿಯಂ ಮೀನು ನೋಡಿ, ಈಚೆದು ಮೀನು ಉಂಟಲ್ಲ ಅದೇ ಕಲ್ಲರ್ ಹಾಕ್ತಾರಂತೆ, ಮಂಗ ಮಾಡಲಿಕ್ಕೆ ಕಲ್ಲರ್ ಹಾಕೋದಂತ ಹೇಳ್ತಾರೆ, ಗೊತ್ತಿಲ್ಲ. ಮತ್ತು ಕಲ್ಲರ್ ಹೋಗ್ತದಂತೆ ಅದು ತಗೊಂಡ್ರೆ, ನೋಡೋ ಖುಷಿ ಆಗುತ್ತೆ. ಇದು ಮದಿಮಲ್ ಥರ ಉಂಟು, ಭಾರಿ ಸೂಪರ್ ಉಂಟು ಮೀನು ಮಾತ್ರ. ಎಲ್ಲ ಸ್ಲೋ ಮೋಷನಲ್ಲೆಲ್ಲ ವೀಡಿಯೋ ತೆಗೆದಿದ್ದೀನಿ ನೋಡಿ, ಹಾಗಾಗಿ ಸೂಪರ್ ಉಂಟು ಮೀನು, ನೋಡಲಿಕ್ಕೆ ಭಾರಿ ಖುಷಿ ಆಗ್ತಾ ಉಂಟು. ಇವತ್ತಿನ ಈ ವಿಡಿಯೋ ನಿಮಗೆ ಭಾರಿ ಖುಷಿ ಆಗ್ಬೋದು, ನಮ್ಮ ಮಂಗಳೂರಿನವರಿಗೆಲ್ಲ. ಮೀನು ನೋಡಿ ಮೀನು ನೋಡುವಾಗಲೇ ಆಸೆ ಆಗುತ್ತೆ ನಮಗೆ ಮಂಗಳೂರಿನವರಿಗೆ. ಅಲ್ಲಿರುವಾಗ ಬಿಸಾಡ್ತೇವೆ ಮೀನು, ಅರ್ಧ ಬಿಡ್ತೇವೆ, ತಲೆದ್ದು ಮಾಂಸ, ಈ ನಮ್ಮ ಬೀಲದ್ದು ಮಾಂಸ ಅಂತ. ದುಬೈಗೆ ಬರಬೇಕು, ಎಲ್ಲಿ ಸಿಗುವುದಿಲ್ಲ ಅಲ್ಲಿ ಹೋಗಬೇಕು, ಅವಾಗ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಹಂಗೆ ಎಲ್ಲ ಈಗ ಗೊತ್ತಾಗ್ತಾ ಉಂಟು. ಇದೊಂದು ಸ್ಲೋ ಮೋಷನ್ ವೀಡಿಯೋ ತುಲೆ ಮೀನು ಸ್ಲೋ ಮೋಷನ್ ಪೋಂದಿಲ್ಲ. ಸ್ಲೋ ಮೋಷನ್ದು ವೀಡಿಯೋ ನೋಡಿ ಗೈಸ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಥರ ವೀಡಿಯೋ ಹಾಕ್ತಾ ಇರ್ತೇನೆ. ದುಬೈಗೆ ಬಂದು ದುಬೈದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಮುಂಚಿದೆಲ್ಲ ಊರಿನ ವೀಡಿಯೋ ಉಂಟು, ನಮ್ಮ ಕಲ್ಲಡ್ಕದ್ದೆಲ್ಲ ವೀಡಿಯೋ ಮಾಡಿದ್ದೇನೆ. ಕುಳ್ಳದಾಗಲೇ ಕಲ್ಲಡ್ಕದ ವೀಡಿಯೋ ಮಲ್ತಿದ್ದೆ, ತೂಲೆ ರೋಡ್ ಎಂಚ ಉಂಡು ಅವು ದುಮ್ಮದ ವೀಡಿಯೋ ಪಾಡ್ದೈತೆ. ಬರ್ಸಾಡವು ಅಪ್ಪ ಆವಂದಿಜಿಗೆ ಬರ್ಸಲ್ಲ ಜೋರುಂಡಿಗೆ ಊರುಡು ಅಂಚ ಅದು ಬಾರಿ ಈಗ ಮೂಲಿಪ್ಪನಾಗ ಬರ್ಸ ಜೋರು ಬರ್ತದೆ ಮಾರಿ. ಊರುಡಿಪ್ಪನಾಗ ದೊಂಬು, ಇಲ್ಲಿ ಕೂಡ ಬಿಸಿಲು. ಇಲ್ಲಿ ನಮ್ಮ ಊರಲ್ಲೆಲ್ಲ ಮಳೆ ಜೋರು, ಹಾಗಾಗಿ ಇದೆಲ್ಲ ಸ್ಲೋ ಮೋಷನ್ ವೀಡಿಯೋ. ಇದಕ್ಕೆ ಕಲ್ಲರ್ ಹಾಕೋದಂತ ಹೇಳ್ತಾರೆ ಮಾರಿ, ಕಲ್ಲರ್ ಹೋಗ್ತದಂತೆ. ಅದನ್ನು ನೋಡ್ಲಿಕ್ಕೆ ಮಾತ್ರ ಭಾರಿ ಖುಷಿ ಆಗ್ತಾ ಉಂಟು. ಹಾಗೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಕೂಡ ಭಾರಿ ಕಷ್ಟ ಉಂಟು. ದುಬೈ ಮಾಲಿದ್ದು ಅಕ್ವೇರಿಯಂ ನೋಡಿದ್ದಲ್ಲ, ಇದೆಲ್ಲ ಸ್ಲೋ ಮೋಷನ್ ತೆಗೆದು ಭಾರಿ ಸೂಪರ್ ಬಂದಿದೆ ಈ ವಿಡಿಯೋ. ಹಾಗೆ ನಮ್ಮ ಮೀನಿನ ಮಾರ್ಕೆಟಿದ್ದು ಇವತ್ತಿದ್ದು ವಿಡಿಯೋ ಮಾಡ್ತಾ ಇದ್ದೆ ನಾನು. ಬೊಂಡಾಸ್ ಎಲ್ಲ ಇಲ್ಲಿ ದೊಡ್ಡ ಬೊಂಡಾಸ್ ಸಿಗುತ್ತೆ. ನಮ್ಮ ಊರಲ್ಲೆಲ್ಲ ಚಿಕ್ಕದು ಬೊಂಡಾಸ್ ಇರ್ಬೋದು, ದೊಡ್ಡ ಬೊಂಡಾಸ್ ಎಲ್ಲ. ಇಲ್ಲೆಲ್ಲ ಈ ಕ್ರ್ಯಾಬ್ಸ್ ಎಲ್ಲ ದೊಡ್ಡದುಂಟು. ಅಬ್ಬಾ ಇದು ನೋಡಿದ್ರೆ ಇನ್ನೊಂದು ಈಗ ಬರುತ್ತೆ ವಿಡಿಯೋ ನೋಡಿ, ಆಗ ಕೂಡ ಹಾಕಿದ್ದೇನೆ, ಸ್ವಲ್ಪ ಮುಂಚೆ ಹಾಕಿದ್ದೇನೆ. ದೊಡ್ಡದು ಕ್ರ್ಯಾಬ್ಸ್, ಅಬ್ಬಾ ಭಾರಿ ಸೂಪರ್ ಇತ್ತು ನೋಡಲಿಕ್ಕೆ. ಇದೆ ಇದು ಭಾರಿ ಜೋರುಂಟು. ನನಗೆ ಕಚ್ಚಲಿಕ್ಕೆ ಬಂತು. ಕಚ್ಚಲಿಕ್ಕೆ ಅಂದರೆ ಸ್ವಲ್ಪ ಆ್ಯಕ್ಷನ್ ಮಾಡಿತ್ತು, ನನಗೆ ಒಮ್ಮೆ ಭಯ ಆಯಿತು. ಭಾರಿ ಉದ್ದ ಉಂಟು. ಇದೊಂದು ನಮ್ಮ ಅಂದಾಜಲ್ಲಿ 3-4 ಜನರಿಗೆ ತಿನ್ಬೋದು. ಒಂದು ಮಾಂಸ ಇದು ಗಸಿ ಮಾಡಿದರೆ ಒಳ್ಳೆ ಗಸಿ ಮಾಡಬೇಕು ಡೆಂಜಿದ್ದು. ಈಗ ನೋಡಿ ಮೇಲೆ ಮಾಡ್ತದೆ ನೋಡಿ, ಅದರದ್ದು ದಂಗೆ ಮೇಲೆ ಮಾಡ್ತದೆ ಕಡಕ್ ಅಂತ ಹೇಳಿ. ನೋಡಿ ಬಾ ಭಾರಿ ಒಮ್ಮೆ ಭಯ ಆಗಿದೆ ನನಗೆ. ಭಾರಿ ಹುಷಾರುಂಟು ಡೆಂಜಿ. ನಮಗೆಲ್ಲ ಹಿಡಿತ ಮಳೆಗಾಲದಲ್ಲಿ ಹೋಗುದು ಕತ್ತಿ ಇಟ್ಕೊಂಡು ಡೆಂಜಿ ಬತ್ತೇರ ಹೋಯ್ ಅನ್ನೋ ಭಾರಿ ನೆನಪು ಬರ್ಕೊಂಡು ಊರಿದವರು. ನೋಡಿ ಹೇಗೆ ಮಾಡ್ತಾ ಉಂಟು ನೋಡಿ ಡೆಂಜಿ, ಭಾರಿ ಹುಷಾರುಂಟು. ಇದು ಚರ್ಬಿ ಇದಕ್ಕೆ ಕೊಂಡೋಗಿ ಒಳ್ಳೆ ಗಸಿ ಮಾಡಬೇಕು. ಹಾಗೆ ವಿಷಯ ಎಲ್ಲ ಇವತ್ತಿದ್ದು ವೀಡಿಯೋ ಫಿಶ್ ಮಾರ್ಕೆಟಿದ್ದು ವೀಡಿಯೋ ಆಗ್ತಾ ಉಂಟು. ಈಗ ತರಕಾರಿದ್ದು ಮಾರ್ಕೆಟಿಗೆ ಹೋಗ್ತೇವೆ. ಎಷ್ಟು ದೊಡ್ಡ ಮಾರ್ಕೆಟ್ ಉಂಟು ನೋಡಿ ತರಕಾರಿದ್ದು.
ಒಳಗಡೆ ನೋಡಿ ಮಾಡ್ಕೊಂಡು ನೋಡಿ, ಅದರ ಮಂಡೆ ಎಲ್ಲ ನೋಡಿ ಹೀಗೆ ಇರ್ತದಂತ ನಾನು ಹತ್ತಿರದಿಂದ ಈಗಲೂ ಕೈ ತಳ್ಳಿದ್ದಂಡೆ ಎಂಜಿನ್ ಇನಿ ತೂಯಿನ ಮಾರೆ ಆಯ್ತಾ. ಮಂಡೆ ಆಯ್ತಾ ಎಂಚಿನವರು ಉಂಡುದಿಲ್ಲ ಏತ್ ಕಾರ್ಮ ಏತು ಮಲ್ಲ ಉಂಡು ಮಾರ ಇದು ಡೆಂಜಿ ಒಬ್ಬು ತೂನ ಮಂಡೆ ವೆಚ್ಚ ಆಪುನಿ ಡೆಂಜಿನ ತೂನಾಗ ಅಂಚ ಅದು ಇತ್ತೆ ನಮ್ಮ ಫಿಶ್ ಮಾರ್ಕೆಟಿಗೆ ಐತೆ ಪೋಪ ಅದು ಮೀನು ಏತ್ ಆಪನ ತೂಲೆ ಅಂತ ತೊಚ್ಪಾವೇನಿಗ್ಲಿ ಮೀನ್ದ ಅಂಚ ಅದು ಏನಿತ್ತ. ಈ ವಿಡಿಯೋ ಬಾರಿ ಸೂಪರ್ ಎಂಕ್ಲ ಬಾರಿ ಖುಷಿ ಅಂಡು ವೀಡಿಯೋ ದೆಪ್ಪರೆ ಅಂಡ ವೀಡಿಯೋ ದೆಪ್ಪರೆ ಬುಡ್ಜೇರು ಆಂಡಲ ವೀಡಿಯೋ ದೈದೆ ಹೇಗೆ ಊರು ದಕ್ಕಲಿ ತೂಡನ್ ನಿಗಲ್ ತೂದು ಸಪೋರ್ಟ್ ಮಲ್ಪೊಡನ್ ತುಲೆ ನೆಟ್ ಒಂಜಿ ಏತ್ತು ಡೆಂಜು ಇಂದು ಪೂರ ಕೈ ಪಾಡಲು ಗೊತ್ತು ಕೈ ಪಾಂಡ ಕೈ ಬುಡಂದು ಮಾರಿ ಇದು ಡೆಂಜು ಇಂದು ಪೂರ ರಕ್ಕಸ ಡೆಂಜಿಲು ನಮ್ಮಟ್ಟು ಒಂದು ಕಸಿತ ಅನ್ಪಾತ ಅಂಚ ಇಂದುಲ ಮುಲ್ಲ ದೈ ಪೂರ ಕಸಿತ ದೈ ಎಡ್ಡೆ ದೈ ಅಂದ ಅಂಚ ಮುಲ್ಲ ಒಂದು ಡೆಂಜಿ ಎಡ್ಡೆ ಡೆಂಜಿ ಈ ಮಾಸ ಪೂರ ಒಡ್ಡೆಪ್ಪು ಅದು ಅಕ್ವೇರಿಯಮ್ದ ಎಂಚ ದೈದೆ ಇಂದು ಕಪ್ಪು ಮೀನು ಪೂರ ಮೀನು ಇಂದು ಕ್ಲೀನಿಂಗ್ ಮಲ್ಪುನ ಮೀನ ಅಂದು ಗೊತ್ತಿಜಂಕ್ ಅಕ್ವೇರಿಯಮ್ ಪೂರ ಕ್ಲೀನ್ ಮಲ್ಪುನ್ಗೆತ್ತ ಈ ಮೀನ್ಗೆ ಒಂಜೊಂಜಿ ಮೀನು ಪಾಡುವೇರು ಇದೇ ಕಟ್ಟದು ಪಾಡ್ದೇನು ಇಂದು ಸಿಂಗಲ್ ಬಾರಿ ಇಂದು ಉಪದ್ರದ ಮೀನ ಅಂದು ಅಂಚ ಅದು ಕಟ್ಟದು ಆಡ್ತಿರ್ದು ಭಾರಿ ಆವಡ್ನಿಕ್ ಎಡ್ಡೆ ಆವಡ್ನಿಕ್ ಇಂದುಲೆ ಮಲ್ಲ ಮದಿಮಲ್ ತೂತಾರ ಮಲ್ಲ ಮದಿಮಲ್ ತೂಲೆ ಅನ್ನ ತೂನ ಆಸೆ ಅವನನ್ನು ಮಾರೆ ಫ್ರೈ ಮಲ್ತದ ಒಂಜಿ ಎಣ್ಣೆನು ಬುಡ್ದು ಮಸಾಲ ಪಾಡ್ದು ಭಾರಿ ಆಸೆ ಅವನುಂಡು. ಒಂಜಿ ರಡ್ಡು ಬಟ್ಟಲು ಉಣುಲಿ ಬಕ್ಕ ಸುರ ನಕಲು ಮಣಿತ್ತುಂಡ 4 ಬಟ್ಟಲು ಉಣುವೇರು ಭಾರಿ ಖುಷಿ ಅವನುಂಡು ತೂದು ಇಂದು ಮೀನು ಪುರ ಅಂಚ ಅದು ಭಾರಿ ಖುಷಿಟ್ಟುಲ್ಲ ಇನಿ. ಇನ್ನೊಂಜಿ ಸಪೂರಾದಿತ್ತೊಂಜಿ ಉದ್ದ ಮೀನು ಇಂದು ಸಪೂರಾದು ಇನ್ನು ಅಂಜಲತ ನಮ್ಮ ಅಂಜಲ ಹೋವ ಮಾರೆ ಇನ್ನು ಗೊತ್ತಾಪುಜಿ ಮಾರೆ ಹಂಗೆ ಆತು ಹೆಂಗೆ ಗೊತ್ತಿಜ್ಜಿ ಮೀನ್ದ. ಹಂಗಾಗಿ ಇದು ನೋಡಿ ಮೊಟ್ಟೆ ತೆತ್ತಿ ಮೀನಿದ್ದು ಮೊಟ್ಟೆ ನೋಡಿ ಮಾರೆ ಮೀನಿದ್ದು ಮೊಟ್ಟೆ ಇದಕ್ಕೆ ಕೂಡ ಎಷ್ಟಂತ ಗೊತ್ತುಂಟು 2000 ಅಂತ ಊರಿದ್ದು. ಈಗ ನಾವು ಇಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ಅಲ್ಲಿಂದ ಮೀನು ತಗೊಂಡು ಇಲ್ಲಿ ಕೊಡಬೇಕು. ಇಲ್ಲಿ ಟೋಕನ್ ಕೊಡ್ತಾರೆ, ಟೋಕನ್ ತಗೊಂಡು ಪೇ ಮಾಡಿ ಕ್ಲೀನಿಂಗ್ ಮಾಡಿ ಕೊಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ ಕ್ಲೀನಿಂಗ್ ಮಾಡಲಿಕ್ಕೇ. ಆದರೆ ನಿಮ್ಮ ಚಾನ್ಸ್ ಇದ್ದರೆ ನೀವು ತಗೊಂಡು ಬೂತಾಯಿ ತಗೊಂಡಿದ್ದು ಕೊಡುವಾಗ ಅಂಜಲ್ ಕೂಡ ಸಿಗ್ಬೋದು, ಅದೊಂದು ಪ್ಲಸ್ ನಿಮಗೆ ಇಲ್ಲಿ ಸಿಕ್ಕಿದ್ರು ಅಂತ ಚಾನ್ಸ್. ಗಟ್ಟಿ ತಿನ್ನಿ ಇದರ ಡಿಸೈನ್ ಎಲ್ಲ ನೋಡಿ ಮೇಲೆ ಮೀನಿದ್ದೇ ಮಾಡಿದ್ದಾರೆ. ಹಾಗಾಗಿ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಉಂಟು, ಎಲ್ಲ ನಿಮಗೆ ಗಾಲ ಎಲ್ಲ ಬೇಕಿದ್ದರೆ ಮೀನು ಹಿಡಿಲಿಕ್ಕೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ KG ಸಿಗುತ್ತೆ, ಎಲ್ಲ ಉಂಟು ಮೀನಿದ್ದು ಅದಿದು ಎಲ್ಲ ಉಂಟು. ಹಾಗೆ ರೇಟ್ ಕೂಡ ಕಾಸ್ಟ್ಲಿ ಉಂಟು. ಇದೆಲ್ಲ ಚಿಕ್ಕದು ಇಲ್ಲಿ ಅಕ್ವೇರಿಯಮ್ ಎಲ್ಲ ಮಾಡಿ ಮಾರ್ತಾರೆ. ಇಲ್ಲಿ ಶಾಪ್ಸ್ ಕೂಡ ಉಂಟು ಮತ್ತು ಮಾರ್ಕೆಟ್ ಕೂಡ ಉಂಟು, ಎಲ್ಲ ಒಂದೇ ಕಡೆ, ಆಲ್ ಇನ್ ಒನ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಅದಿಲ್ಲಿ. ಹಾಗಾಗಿ ಭಾರಿ ಕ್ಲೀನ್ ಮಾರೆ, ನೆಲ ಎಲ್ಲ ಪಳಪಳ ಉಂಟು. ಇದೀಗ ನಾವು ತರಕಾರಿ ಮಾರ್ಕೆಟ್ಗೆ ಬಂದಿದ್ದೇವೆ. ಬಚ್ಚಂಗಾಯಿ ಅಂತೂ ತುಂಬ ಉಂಟು. ನಿಮ್ಮ ಆರೆಂಜ್, ಆ್ಯಪಲು ಏನು ಬೇಕು ನಿಮಗೆ, ಬನಾನಾ ಮತ್ತು ಅವಕಾಡ ಏನು ಬೇಕು, ಆ್ಯಪಲ್ಲೆಲ್ಲ ಹೇಳಿದ ದ್ರಾಕ್ಷೆ, ಯಾವ ಟೈಪ್ ದ್ರಾಕ್ಷೆ ಬೇಕು, ಯಾವ ಪಕ್ಷಿದ್ದಂದರೆ ಮೊಟ್ಟೆ ಉಂಟು, ಕೋಳಿದ್ದುಂಟು, ಮತ್ತು ಒಂದು ಪಕ್ಷಿದ್ದು ಮೊಟ್ಟೆ ಉಂಟು, ಎಲ್ಲ ಮೊಟ್ಟೆ ಎಲ್ಲ ಉಂಟು. ಬಚ್ಚಂಗಾಯಲ್ಲಿ ಶಾಕೇಜಲ್ಲಿ ಇಟ್ಟ ನಮ್ಮ ಕಂಬಳದಲ್ಲಿ ಮಾರ್ತಾರಲ್ಲ, ನಮ್ಮ ಜಾತ್ರೆಯಲ್ಲೆಲ್ಲ ಮಾರ್ತಾರಲ್ಲ, ಹಂಗೆ ಉಂಟು. ಹಂಗಾಗಿ ಬಚ್ಚಂಗಾಯಿ ನೋಡುವಾಗ ಅಲ್ಲಿ ಜಾತ್ರೆದ್ದು ನೆನಪು ಬರ್ತದೆ, ಕಂಬಳದ್ದು ನೆನಪು ಬರ್ತದೆ. ಇದೆಲ್ಲ ಫುಲ್ಲು ಇಲ್ಲಿ ತರಕಾರಿ ಮಾತ್ರ, ತರಕಾರಿ ಮತ್ತು ಈ ಮೊಟ್ಟೆ, ತರಕಾರಿ ಫ್ರೂಟ್ಸ್ ಮೊಟ್ಟೆ ಇದೆ. ತರಕಾರಿ ಯಾವುದು ಬೇಕುಂಟು ನಿಮಗೆ, ಬೀನ್ಸ್ ಆಗಲಿ ಮತ್ತು ಲತ್ತನೆ ಆಗಲಿ ಮತ್ತು ಬಾದಾನೆ ಆಗಲಿ, ಎಂತ ಬೇಕು ಅದು ಉಂಟು. ಹಾಗೆ ಬೆಂಡೆ ಆಗಲಿ ಎಂತ ಬೇಕುಂಟು, ಫ್ರೂಟ್ಸ್ ಕೂಡ ಎಂತ ಬೇಕು ಉಂಟು. ಹಾಗೆ ನಡೆದುಕೊಂಡು ಸಾಕಾಯಿತು. ಇಲ್ಲಿ ಎಲ್ಲ, ಅಲ್ಲಿ ನೀಲಿ ಅಲ್ಲ, ಇಲ್ಲಿ ತರಕಾರಿಗೆ ಹಸಿರಲ್ಲಿ ಕೂಡ ಆಲ್ಫಾಬೆಟ್ ಹಾಕಿದ್ದಾರೆ, ABCD. ಹಾಗೆ ಇದೆಲ್ಲ ಡಿಸೈನ್ ಮಾಡಿದ್ದು ನೋಡುವಾಗ ಖುಷಿ ಆಗ್ತದೆ ಮಾರೆ. ಇದೆಲ್ಲ ತುಂಬ ಉಂಟು, ಚೆರಿ ಉಂಟು, ತುಂಬ ನಮ್ಮನೆದು ಉಂಟು ಮಾರೆ. ನನಗೆ ಗೊತ್ತು ಕೂಡ ಆಗೋದಿಲ್ಲ, ನಂಗೆ ಗೊತ್ತಿದ್ದದ್ದು ಫ್ರೂಟ್ಸ್ ಇದೆ ಹೆಸರು ಹೇಳಿದೆ. ಗ್ರೀನ್ ಆ್ಯಪಲ್, ಅದು ಆ್ಯಪಲ್, ಇದು ಆ್ಯಪಲ್ ಎಲ್ಲ ಉಂಟು. ಮಾವಿನಕಾಯಿ ಉಂಟು, ಎಲ್ಲ ಮಾವಿನಕಾಯಿ ಉಂಟು. ಆಫ್ ಸೀಸನ್, ಈಗ ಸೀಸನ್ ಇರೋದು, ಸೀಸನ್ ಇಲ್ಲ ಅದೆಲ್ಲ ಉಂಟು. ದಾಳಿಂಬೆ ಉಂಟು, ಮತ್ತು ಇದು ತರಕಾರಿ ಟೊಮೆಟೊ, ಕ್ಯಾರೆಟ್ ಎಲ್ಲ ಉಂಟು. ಬದನೆ ಮತ್ತು ನೀರುಳ್ಳಿ, ಇದು ಇದರದ್ದು ಬ್ರಿಟಿಷ್ ಅವ್ರದ್ದು ನೀರುಳ್ಳಿ, ವೈಟ್ ಉಂಟಲ್ಲ ಹಾಗೆ ಹೇಳಿದ್ದು. ಹಾಗೆ ನಿಮಗೆ ಇದು ಡ್ರೈ ಫ್ರೂಟ್ಸ್ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಉಂಟು ಇಲ್ಲಿ, ಅದು ನಾನು ಹೇಳಲಿಕ್ಕೆ ಮರೆತೋದೆ. ಡ್ರೈ ಫ್ರೂಟ್ಸ್ ಕೂಡ ಉಂಟು.
ಹಾಗೆ ತರಕಾರಿ ಎಲ್ಲ ಕಾಲಿಫ್ಲವರ್ ಆಗಲಿ ಏನು ಬೇಕು ಅದು ಉಂಟು ಗೈಸ್. ಹೋಲ್ಸೇಲ್ ಅಲ್ಲಿ ಕೂಡ ಕೊಡ್ತಾರೆ. ಭಾರಿ ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಮಾರೆ, ಅದೊಂದು ಭಾರಿ ಒಳ್ಳೆಯದಾಯಿತು. ಈ ಮರಳು ಭೂಮಿಯಲ್ಲಿ ಈಗ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಯಾರು ಯೋಚಿಸಿರಲಿಲ್ಲ. ಒಂದು ಟೈಮಲ್ಲಿ ಮರಳು ಇತ್ತು, ಇಲ್ಲಿಲ್ಲ. ಅದನ್ನು ಈ ಥರ ಕನ್ವರ್ಟ್ ಮಾಡಿದಾರಲ್ಲ, ಅದು ಗ್ರೇಟ್. ಅದು ವಿಷನ್ ಇಟ್ಟು ಆ ವಿಷನನ್ನು ಒಂದು ಫುಲ್ಫಿಲ್ ಮಾಡೋದಿದ್ರೆ ಅದು ಅಂತಿಂಥ ಕೆಲಸ ಅಲ್ಲ. ಆರ್ಟ್ಸ್ ಆಫ್ ಹೇಳಬೇಕು ಇವರಿಗೆಲ್ಲ. ಹಾಗಾಗಿ ಭಾರಿ ಸಿಸ್ಟಮ್ಯಾಟಿಕಲ್ಲಿ ಮಾಡಿದ್ದಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಟ್ಟರೆ ಮಾತ್ರ ಒಂದು ದೇಶ ಕರೆಕ್ಟಾಗಿ ಇರುತ್ತೆ. ಅದು ನಿಮಗೆ ದುಬೈಯಲ್ಲಿ ನೋಡ್ಬೋದು. ಎಲ್ಲಿಯಾದರೂ ರೂಲ್ಸ್ ರೆಗ್ಯುಲೇಷನ್ ಕರೆಕ್ಟ್ ಇಲ್ಲದಿದ್ದರೆ ಎಲ್ಲಿ ಕೂಡ ಉಲ್ಟಾ ಪಲ್ಟಾ ಆಗ್ಬೋದು. ಭಾರಿ ಸ್ಟ್ರಿಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ ಇಟ್ಟಿದ್ದಾರೆ. ನೀವು ಡ್ರೈ ಫ್ರೂಟ್ಸ್ ನೋಡ್ತಾ ಇದ್ದೀರಾ, ಎಲ್ಲರಿಗೆ ಸಾಕಾಯ್ತಾಗ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಂದು ನಾವು ತಗೊಂಡ ಮೀನೆಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಾಗ್ತದೆ. ಹಾಗಾಗಿ ನಾವು ಈಗ ತರಕಾರಿದು ಇನ್ನೊಂದು ರೌಂಡ್ ತೆಗೆಯುವ. ಆಚೆಗಡೆ ಹೋದರೆ ಎಲ್ಲ ಇದು ಬೀಚ್ ಅಂದರೆ ನಿಮಗೆ ಈ ನಮ್ಮ ಬಂದರಿನಲ್ಲಿ ಈ ಪೋರ್ಟಲ್ಲೆಲ್ಲ ಹೊರಗೆ ಹೋದರೆ ಫುಲ್ಲು ನೀರು ಕಾಣ್ತದಲ್ಲ, ಹಾಗೆಯೇ ಇಲ್ಲಿ ಕೂಡ ಹಾಗೆ ಬೊಂಡ ಉಂಟು. ನಮ್ಮ ಬೊಂಡ ಕೂಡ ಉಂಟು, ಎಂತ ಬೇಕಾದುಂಟು ಮಾರೆ. ಚಕ್ಕೋತ ಅದೆಲ್ಲ ಉಂಟು, ನೀರುಳ್ಳಿ ಅದೆಲ್ಲ ಉಂಟು, ಏನು ಬೇಕಾದ ತಗೊಳ್ಬೋದು. ಮೆಣಸಲ್ಲಿ ಕೂಡ ತುಂಬ ಮೆಣಸು ಉಂಟು. ನೋಡಿ ಲಿಂಬೆ ಉಂಟು, ನಿಂಬೆಯಲ್ಲಿ ಇದಿದ್ದಾಗೆ ಮುಸುಂಬಿ ಇದ್ದಾಗೆ ಮಾರೆ, ಮುಸುಂಬಿ ಕೂಡ ಉಂಟು. ನಿಮಗೆ ಪಾಲಕ್ ಸಬ್ಜಿ ಯಾವುದು ಬೇಕು, ಕೊತ್ತಂಬರಿ ಸೊಪ್ಪು ಯಾವುದು ಬೇಕನ್ನ ಅದು ಉಂಟನ್ನ, ಮೂಲಂಗಿ ಎಲ್ಲ ಉಂಟು ಇಲ್ಲಿ. ಹಾಗೆ ಭಾರಿ ಖುಷಿ ಆಯಿತು ನೋಡಿ. ನನಗಂತೂ ಭಾರಿ ಖುಷಿ ಆಯಿತು ಈ ವಿಡಿಯೋ ಮಾಡಲಿಕ್ಕೆ. ಇಲ್ಲಿ ಸ್ವಲ್ಪ ಫ್ರೀ ಇತ್ತು, ವಿಡಿಯೋ ಯಾರು ಮಾಡಬೇಡ ಅಂತ ಹೇಳಲಿಲ್ಲ. ಹಾಗಾಗಿ ಭಾರಿ ಖುಷಿ ಆಯಿತು. ಯಾರಿಗೂ ಡಿಸ್ಟರ್ಬ್ ಮಾಡದೆ ವಿಡಿಯೋ ತೆಗೆದಿದ್ದೀನಿ. ಇಲ್ಲಿ ಎಲ್ಲರಲ್ಲಿ ರೇಟ್ ಒಂದೇ, ಹಾಗಾಗಿ ಏನು ತೊಂದರೆ ಇಲ್ಲ, ಇಲ್ಲಿ ಕೂಡ ತಗೊಳ್ಬೋದು. ನಮ್ಮ ಊರಲ್ಲಿ ಆದರೆ ಒಂದು ಕಡೆ ಒಂದು ರೇಟ್ ಇರ್ತದೆ, ಇಲ್ಲಿ ಎಲ್ಲ ಕಡೆ ಒಂದೇ. ಎಲ್ಲಿಯಾದರೂ ಅವರು ಕಮ್ಮಿ ಮಾಡಿದೆ ಅದು ಗ್ರೇಟ್. ಹಾಗಾಗಿ ಎಲ್ಲ ಕಡೆ ಕೇಳ್ತಾರೆ ಹೋಗಿ ಎಷ್ಟೆಷ್ಟು ಅಂತ, ರೇಟ್ ಒಂದು ಹೇಳ್ತಾರೆ, ಮತ್ತು ಬಾರ್ಗೇನ್ ಮಾಡಿದರೆ ಕಮ್ಮಿ ಮಾಡ್ತಾರೆ. ಹಾಗೆ ನಮ್ಮ ಊರಿನವರಿಗೆ ಮಂಗ ಮಾಡಲಿಕ್ಕೆ ನಮಗೆ ಹೇಳಬೇಕು, ನಾವು ತೆಕ್ಕೊಂಡು ರಿಟರ್ನ್ ಕೊಡ್ತೀವಿ ಬೇಡ ಅಂತ. ಅವು ಸ್ವಲ್ಪ ಕಮ್ಮಿ ಮಾಡ್ತಾರೆ, ಲೇಲೋ ಬಾಯ್ ಕಮ್ಮಿ ಕರ್ತಾವ ಅಂತ, ಹಾಗೆಲ್ಲ ವಿಷಯ. ಎಷ್ಟು ಜನ ಸ್ಟಾಫ್ ಎಲ್ಲ ಇದ್ದಾರೆ ಅಲ್ಲಿ. ಮೀನಿನ ಮಾರ್ಕೆಟಲ್ಲಿ ಭಾರಿ ಸ್ಟಾಫ್ ಜಾಸ್ತಿ ಇದ್ದಾರೆ, ಅಂದರೆ ಕ್ಲೀನ್ ಮಾಡ್ತಾ ಇರ್ತಾರೆ. ಮತ್ತು ವೇಸ್ಟೇಜ್ ಹೋಗಲಿಕ್ಕೆ ಸಪ್ರೇಟ್ ಉಂಟು, ನೆಲ ಕ್ಲೀನ್ ಮಾಡ್ತಾ ಇರ್ತಾರೆ ಒಬ್ಬರು. ಆಮೇಲೆ ಸ್ಮೆಲ್ ಬರೋದಾಗೆಲ್ಲ AC ಎಲ್ಲ ಫುಲ್ಲು ಸ್ವಲ್ಪ ಸ್ಮೆಲ್ ಬಂದರೂ ಎಲ್ಲ ಗಲಿಬಿಲಿಯಾಗಿ ಹೋಗುತ್ತೆ. ಹಾಗೆ ಮೊಟ್ಟೆ ನೋಡಿ, ಮೊಟ್ಟೆ ಕೋಳಿದ್ದು ಮೊಟ್ಟೆ, ಮತ್ತು ಅದು ಪಕ್ಷಿದ್ದು ಒಂದು ಹೇಳಿದರು ಮೊಟ್ಟೆ. ಪಕ್ಷಿದು ಕೂಡ ಮೊಟ್ಟೆ ಉಂಟು ಇಲ್ಲಿ ನೋಡಿ. ಅದೆಂಥ ಪಕ್ಷಿ ಹೇಳಿದ್ರು ನನಗೆ ಬರ್ತಿಲ್ಲ, ನಮ್ಮ ತಲೆಗೆ ಮಂಡೆಗೆ ಬರ್ತಿಲ್ಲ. ಹಾಗಾಗಿ ಮೊಟ್ಟೆ ಉಂಟು, ಮತ್ತು ಎಲ್ಲ ಥರದ್ದು ಎಣ್ಣೆ ಎಲ್ಲ ಉಂಟು, ಅಡುಗೆದ್ದು ಎಣ್ಣೆ ಅದಿದೆಣ್ಣೆ ಎಲ್ಲ ನೋಡಿ. ಹಾಗೆ ಗೆಂದಲಿ ಬೊಂಡ ಉಂಟು, ಗೆಂದಲಿ ಬೊಂಡ ನೋಡಿ. ಒಂದೊಂದು ಡಿಸೈನ್ ನೋಡಿ, ನೋಡುವಾಗ ತಲೆ ತಿರುಗ್ತದೆ ನನಗೆ. ಬಾ ಎಲ್ಲ ನೆಲ್ಲಿಕಾಯ್ದು ಇದೆಲ್ಲ ಉಂಟು ಅಲ್ಲ, ಚಿಕ್ಕುಂಟು, ಎಂತೆಲ್ಲ ಉಂಟು ಮಾರೆ, ನೋಡುವಾಗ ಮಂಡೆ ಬಿಸಿ ಆಗ್ತದೆ. ಹಾಗೆ ಗಾಯ್ಸ್, ಇವತ್ತಿನ ವಿಡಿಯೋ ಈಗ ನಾವು ನೆಕ್ಸ್ಟ್ ಮಟನ್ ಸ್ಟಾಲ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಈ ದೊಡ್ಡದು ಮೊಟ್ಟೆ ನೋಡಿ ಮಾರೆ, ಇದು ಪಕ್ಷಿದು ಮೊಟ್ಟೆ, ದೊಡ್ಡ ಮೊಟ್ಟೆ. ನಿಮಗೆ ಉಪ್ಪಿನಕಾಯಿ, ಎಣ್ಣೆ, ತೆಂಗಿನೆಣ್ಣೆ ಎಲ್ಲ ಉಂಟು ಇಲ್ಲಿ. ಹಾಗೆ ವಿಡಿಯೋ ನೋಡ್ತಿರುವವರು, ನಾನು ದುಬೈಯಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಈಗ ನಾವು ತರಕಾರಿ ಮತ್ತು ಫ್ರೂಟ್ಸ್ ಮಾರ್ಕೆಟಲ್ಲಿ ಇದ್ದೀವಿ. ಎಲ್ಲ ಒಂದೇ ಕಡೆ ಮಾಡಿದ್ದಾರೆ. 2017ರಲ್ಲಿ ಓಪನ್ ಮಾಡಿದ್ದು 1,20,000 ಸ್ಕ್ವೇರ್ ಫೀಟಲ್ಲಿ ಉಂಟು ಈ ಪ್ಲೇಸ್. ಹಾಗೆ ನಾವೆಲ್ಲ ಫುಲ್ಲು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೇವೆ. ಸ್ವಲ್ಪ ಎಲ್ಲ ನೋಡಬೇಕಲ್ಲ, ಗೊತ್ತಾಗಬೇಕು ದುಬೈ ಹೇಗೆ ಉಂಟಂತ. ಇದೆಲ್ಲ ನೋಡುವವರಿಗೆ ಒಮ್ಮೆ ಖುಷಿಯಾಗುತ್ತೆ ಇಲ್ಲಿ ಬಂದು ಮೀನೆಲ್ಲ ನೋಡಲಿಕ್ಕೆ ಬೇಕಾದರೆ. ಹಾಗೆ ಇಲ್ಲಿ ಸೈಡಲ್ಲಿ ಒಬ್ಬರ ಹತ್ರ ಕೇಳುವಾಗ ಹೇಳಿದರು, ಸೈಡಲ್ಲಿ ಗಾಳೆಲ್ಲ ತಗೊಂಡು ಹೋದರೆ ತುಂಬ ಜನ ಮೀನು ಹಿಡಿಲಿಕ್ಕೆ ಹೋಗ್ತಾರಂತೆ, ದೊಡ್ಡ ಮೀನು ಸಿಗ್ತದಂತೆ. ಹಾಗೆ ನಾವೆಲ್ಲ ಐಡಿಯಾ ಮಾಡ್ತಿದ್ವಿ, ನೋಡುವ ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೇನೆ. ಹಾಗೆ ಇದೆಲ್ಲ ಆಯ್ತಲ್ಲ, ಇದು ಗೆಂದಲಿ ಬಣ್ಣ ನೋಡಿ. ಇರುವಲು ಉಂಟು ಮಾರೆ, ಇರುವಲು ಊರಿದ್ದು ಇರುವಲು ಉಂಟು ನೋಡಿ. ದುಬೈಯಲ್ಲಿ ಉಂಟು ಎಲ್ಲ, ರೇಟ್ ಹಾಗೆ ಇರ್ಬೋದು, ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಇರುವಲು ಕೂಡ ಉಂಟು. ಇದೀಗ ಮಟನ್ ಸ್ಟಾಲ್ಗೆ ಬಂದಿದ್ದೇವೆ. ಮಟನ್ ಸ್ಟಾಲಲ್ಲಿ ರೆಡ್, ಮೀನಿದ್ದು ಬ್ಲೂ, ತರಕಾರಿದ್ದು ಗ್ರೀನ್. ಈಗ ಮಟನ್ ಇದ್ದು ಸ್ಟಾಲ್ ಇದ್ದು ಬ್ಲೂ, ಕೆಂಪು ಬಂದಿದ್ದೇವೆ. ಎಲ್ಲ ಮಟನ್ ಓನ್ಲಿ, ಎಲ್ಲ ಟೈಪ್ ಇದ್ದು ಮಟನ್ ಉಂಟು. ನಮ್ಮ ಊರಲ್ಲಿ ಬಣ್ಣೂರು ಮಟನ್ ಭಾರಿ ಫೇಮಸ್. ಹಾಗಾಗಿ ಇಲ್ಲಿ ಕೂಡ ಎಲ್ಲ ಮಟನ್ ಸ್ಟಾಲ್, ಮಟನ್. ಹಾಯ್ ಹೋಯ್ ಮಟನ್.
ಹಾಗೆ ಒಂದು ಸಾಂಗ್ ಮಾಡಬೇಕಲ್ಲ ಅಂಚ ಬೈದ ಗೈಸ್ ಮಟನ್ ಸ್ಟಾಲ್ ಬೈದ ತರಕಾರಿ ಇದಾವಕ್ಕ ತೂಯಾರು ಪೂರ ಮಸ್ತ್ ಬಾತ್ ತರಕಾರಿ ಉಂಡು ಮೂಲು ಮಟನ್ ನಮ್ಮ ಬಣ್ಣೂರು ಮಟನ್ ಬಾರಿ ಫ್ರೆಶ್ ಇಪ್ಪುಣತ ಊರುಡು ಎನ್ಮನುವುದು ದನ ಉಂಡು 1 kg ಮಟನ್ಗೆ ಮೂಲು ಕೇಂದ್ರ ಜನ ರೇಟ್ ಪೂರ ಉಂಡು ಮೂಲು ಮಟನ್ದ ಸಾಸೇಜ್ ಅವು ಪೂರ ಉಂಡು ಬೊಕ್ಕ ವಾ ನಮ್ನೆದ ಮಟನ್ ಪೂರ ಉಂಡು ಮಾರೆ ಮಸ್ತ್ ಜನ ಬರ್ಪೇರು ಒಂಜೆ ಕಡೆ ತಿಕ್ಕುಣದ ಮೂಲು ಬತ್ತು ನಾನು ಬುಲ್ಪುಗು ನಿಕ್ಲೆ ಮಾಸ ಬೋಡನ ಮಾಸ ತರಕಾರಿ ಬೋಡನ ತರಕಾರಿ ಫ್ರೂಟ್ಸ್ ಬೋಡನ ಫ್ರೂಟ್ಸ್ ಮೀನು ಬೋಡನ ಮೀನು ಇಲ್ಲಿ ದೊಡ್ಡದು ಮಾರ್ಕೆಟ್ ಇರುವುದು ಓನ್ಲಿ ಫಿಶ್ ಮಾತ್ರ ಫಿಶ್ಶಿದ್ದು ಮಾರ್ಕೆಟ್ ದೊಡ್ಡದು ಹಾಗೆ ಮಟನಿದ್ದು ಕೂಡ ಉಂಟು ಮತ್ತು ತರಕಾರಿದು ಕೂಡ ಸ್ವಲ್ಪ ದೊಡ್ಡದುಂಟು ಇಲ್ಲಿ ನೇತಾಡಿಸಿ ಇಟ್ಟಿದ್ದಾರೆ ನಮ್ಮ ಫ್ಯಾನ್ಸಿಯಲ್ಲಿ ಇಟ್ಟಾಗೆ ಜುಮ್ಕೆಲ್ಲ ಇಡ್ತಾರಲ್ಲ ನೇಲಿಸಿ ಹಾಗೆ ಕೀಪಂಚೆಲ್ಲ ಹಾಗೆ ಇಲ್ಲಿ ಮಟನನ್ನು ನೇಲಿಸಿ ಇಟ್ಟಿದ್ದಾರೆ ಯಾರಿಗೆ ಬೇಕೋ ಅವರು ತಗೊಂಡು ಸೀದಾ ಹೋದ್ರೆ ಆಯಿತು ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಗಾಯ್ಸ್ ಬಾಯ್ ಬಾಯ್ ಹೀಗೇ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಗಾಯ್ಸ್ ಸಿಗುವ